ಅವನೇನ್ ಬುಜ್ಜಿ ಹಾಗೆ ಮಾತಾಡ್ತಿದ್ದಾನೆ? ಅದೇ ಅರ್ಥ ಆಗ್ತಾ ಇಲ್ಲ. ಅವ್ನು ನಂಬಿರೋ ಥರ ಮನೆಯವರೆಲ್ಲ ನಂಬಿದ್ರು ಅನ್ಕೋ, ಇಲ್ಲಿವರೆಗೂ ನಡೆದಿದ್ದೆಲ್ಲ ಡ್ರೈನೇಜ್ ಒಳಗೆ ಹಾಕ್ದಂಗೆ ಆಗ್ಬಿಡುತ್ತೆ. ಅದೇ ಅಲ್ವಾ ಆಗೋದು. ಅವನಿ ಹೊರಗಡೆ ಹೋಗ್ತಾಳೆ ಅಂತ ಯಾರ ಕಣ್ಣಿಗೂ ಕಾಣ್ದ ಹಾಗೆ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಈಗ ನಮ್ಮ ಪರಿಸ್ಥಿತಿ ಏನು? ನನಗಂತೂ ಫ್ಯೂಚರ್ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಇಬ್ರು ಒಂದೊಂದು ಆಟೋ ತಗೊಂಡು ನೀನು ಯಶವಂತಪುರದ ಕಡೆಗೆ, ನಾನು ಚಾಮರಾಜಪೇಟೆ ಕಡೆಗೆ ಹೋಗ್ಬೇಕಾ ಅನ್ನಿಸ್ತಾ ಇದೆ. ಅಲ್ಲಿವರೆಗೂ ಬರೋದಕ್ಕೆ ಬಿಡಲ್ಲ. ಏನ್ ಮಾಡ್ತೀಯಾ ಅಂತ ಕೇಳ್ತಿದ್ರ ಸ್ಕೂಲ್ ಆಗಿದೆಯಲ್ಲ ನೀನು. ಶ್ರೀಕರ್ ನಂಬಿಕೆಯನ್ನ ಎಲ್ಲಿಂದ ಹಾಳು ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಯಾರಿಗ್ ಬುಜ್ಜಿ? ವೇಟ್ ಬೇಬಿ. ಇವಳು ಯಾರಿಗೆ ಫೋನ್ ಮಾಡ್ತಿದ್ದಾಳು? ಹಲೋ. ಹಲೋ, ಯಾರು? ಹಾಯ್ ಅಲೇಖ್ಯ, ನಾನು ನಿಹಾರಿಕಾ. ಯಾವ ನಿಹಾರಿಕಾ? ವೇದವತಿ ಅವರ 2ನೇ ಸೊಸೆ. ಹ್ಞೂ, ಹೌದಾ? ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಕೆಲವು ವರ್ಷ ಚೆನ್ನಾಗಿರ್ಲಿಲ್ಲ, ಇವಾಗ ಸೂಪರ್ ಆಗಿದ್ದೀನಿ. ನಮ್ಮನೆಗೆ 3ನೇ ಸೊಸೆಯ ಕಾಲಿಡ್ತಿದ್ಯಾ ಅಲ್ವಾ? ನಿನ್ ದೆಸೆ ಬದ್ಲಾಗತ್ತೆ ಬಿಡು. ಹಾಗಾದ್ರೆ ನಿಮ್ಗೆಲ್ಲ ವಿಷಯ ಗೊತ್ತು ಅಂತಾಯ್ತು. ಈ ಮನೇಲಿ ಸದ್ಯಕ್ಕೆ ನನ್ನ ಹೆಂಡತಿನ ಆಟ ಆಡಿಸ್ತಾ ಇದ್ದಾಳೆ ಅಲಕ್ಷ್ಯ. ಈ ಮನೆ ವಿಷಯ ಎಲ್ಲ ನಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳು? ಹೌದು, ಎಲ್ಲ ಸರಿ. ನನಗೆ ಯಾಕೆ ಫೋನ್ ಮಾಡಿದ್ರಿ? ಅವನಿ ಸಾಮಾನ್ಯದವಳಲ್ಲ ಅಂತ ನಿನಗೆ ತಿಳಿಸೋದಕ್ಕೋಸ್ಕರ ಫೋನ್ ಮಾಡಿದೆ. ಅವನಿ ಬಗ್ಗೆ ನಾನು ಕೂಡ ನನ್ನ ನೆಟ್ವರ್ಕ್ ಮುಖಾಂತರ ಎನ್ಕ್ವೈರಿ ಮಾಡಿದ್ದೀನಿ. ತುಂಬಾ ಬುದ್ಧಿವಂತೆ ಅಂತ ಗೊತ್ತಾಯ್ತು. ಇಲ್ಲೋಡು, ನಾವೆಲ್ಲ ಓದ್ತಾ ಇರೋ ಸ್ಕೂಲಿಗೆ ಅವಳು ಲೆಕ್ಚರರ್ ಅಲಕ್ಷ್ಯ. ಅಂತ ಲೆಕ್ಚರರ್ಸ್ಗೆಲ್ಲ ನಾನ್ ಪ್ರಿನ್ಸಿಪಲ್ ಕಣ್ರಿ. ನೀವೇ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಬಟ್ ವಿಷಯ ಏನು ನೇರವಾಗಿ ಹೇಳಿ. ಅವನಿ ಅಂದ್ರೆ ನಮ್ಗಿಷ್ಟ ಇಲ್ಲ. ಅದಕ್ಕೆಲ್ಲ ಕಾರಣ ಹೇಳೋದಕ್ಕೆ ಇವಾಗ ಸಮಯ ಸಾಕಾಗಲ್ಲ. ನಾವು ಭೇಟಿ ಆದಾಗ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ನನ್ನ ಸಪೋರ್ಟ್ ಮಾತ್ರ ನಿನಗೇ ಇರುತ್ತೆ. ಆ ಮನೆ 2ನೇ ಸೊಸೆಯಿಂದ ನನಗೆ ಮೊದಲೇ ಸಪೋರ್ಟ್ ಸಿಗ್ತಿರೋದಕ್ಕೆ ಖುಷಿ ಆಗ್ತಿದೆ. ನಿಮ್ ಸಪೋರ್ಟ್ ನನಗೆ ಅಗತ್ಯನೇ. ಇನ್ನೇನ್ ಸಮಾಚಾರ? ಇಲ್ಲಡು, ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈಗ ನನ್ನ ತಮ್ಮ ಏನಂದ ಅಂದ್ರೆ, ಅಮ್ಮನಿಗೆ ಪ್ರಾಣಾಪಾಯ ಇದೆ ಅಂತ ತಾಳೆಗರಿ ಗ್ರಂಥದಲ್ಲಿ ಬರ್ದಿರೋದಕ್ಕೆ ಅವನಿ ನನ್ನ ದೂರ ಮಾಡ್ಕೊಳ್ಳೋ ಅಂತ ತ್ಯಾಗಕ್ಕೆ ಸಿದ್ಧವಾಗಿದ್ದಾಳೆ. ನನಗೇನು ಅನಿಸ್ತಾ ಇದೆ ಗೊತ್ತಾ? ತಾಳೆಗರಿ ಗ್ರಂಥದಲ್ಲಿ ಬರ್ದಿರೋ ಹಾಗೆ ನಡೆಯಲ್ಲ ಅನಿಸ್ತಿದೆ. ಇಷ್ಟು ದಿನಾನು ತಾಳೆಗರಿನಲ್ಲಿ ಬರ್ತಿರೋ ಹಾಗೆ ನಡ್ತಿದೆ. ಈಗ ನೀನ್ ನಡೆಯಲ್ಲ ಅಂತ ಹೇಳೋದು ನಿನ್ನ ಅಮಾಯಕತ್ವ ಭಾವ. ಒಂದೊಂದ್ಸಲ ಅದ್ಭುತ ನಡೆಯುತ್ತೆ ಅವನಿ. ನಾನು ಅನ್ಕೊಂಡಾಗೆ ನಡೆಯುತ್ತೆ ನೋಡು. ಶ್ರೀಕರ್ ಆಸೆ ಪಟ್ಟಾಗೆ ಯಾವುದೇ ಅದ್ಭುತಗಳು ನಡೆಯಲ್ಲ. ಯಾಕಂದ್ರೆ 15 ವರ್ಷದಿಂದ ಕಾದಿದ್ದೀನಿ ನಾನು. 15 ವರ್ಷದಿಂದ ಕಾಯ್ತಿರೋದು ಓಕೆ, ಆದ್ರೆ ಅವನೇ ಹೇಳ್ತಿರೋದೇನಾದ್ರೂ ನಿಜವಾಗ್ಲೂ ನಡೆದ್ರೆ ಆಮೇಲೆ ನಿನ್ ಮದ್ವೆ 100 ವರ್ಷ ಆದ್ರೂ ನಡೆಯಲ್ಲ. ಶ್ರೀಕರ್ ನನಗೆ ಸಿಗ್ಬೇಕು. ನಿನಗೆ ಸಿಗ್ಬೇಕು ಅನ್ನೋದು ನಮಗೂ ಆಸೆನೆ. ಬಟ್ ಅವನ್ ನಂಬಿಕೆ ನಿಜ ಆದ್ರೆ ಪರಿಸ್ಥಿತಿ ಏನ್ ಹೇಳು? ಏನ್ ಯೋಚನೆ ಮಾಡ್ತಿದ್ಯಾ? ತನ್ನ ತಾಯಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ಶ್ರೀಕರ್ಗೆ ಬಲವಾಯ್ತು ಅಂದ್ರೆ ಭಯ ಬಿಟ್ಟು ಅವನಿ ಮನಸ್ಸನ್ನ ಬದಲಾಯಿಸ್ಬಿಡ್ತಾನೆ. ಅದಕ್ಕೆ ಶ್ರೀಕರ್ಗೆ ಭಯನ ಮತ್ತೊಂದು ಸರಿ ನೆನಪು ಮಾಡೋಣ. ಹೇಗೆ? ಅಕ್ಕ, ನಾನು ಹೇಳ್ದಾಗ ಮಾಡಿ. ಏನ್ ಮಾಡು ಅಂತೀಯ? ನನಗತ್ತೆ ಆಗೋವಂಥ ವೇದವತಿ ಮೇಲೆ ಮೇಲ್ಗಡೆಯಿಂದ ಹೂವಿನ ಪಾಟ್ ಬಿಸಾಕಿ. ತಲೆ ಮೇಲೆ ಬೀಳೋ ಥರನೇ ಇರಬೇಕು. ವೇದವತಿ ಅತ್ತೆ ಪ್ರಾಣಕ್ಕೇನೂ ಆಗಬಾರ್ದು. ಜಸ್ಟ್ ಪ್ರಾಣಾಪಾಯ ಎದುರಾಗ್ತಿದೆ ಅಂತ ಎಲ್ಲರಿಗೂ ಅಲರ್ಟ್ ಮಾಡೋ ಥರ ಇರಬೇಕು ಅಷ್ಟೇ. ಶ್ರೀಕರ್ನ ಪಡ್ಕೊಳ್ಳೋದಕ್ಕೆ ಈ ಅಲೈಕ್ಯ ಅಂತೂ ಏನ್ ಬೇಕಾದ್ರೂ ಮಾಡ್ತಾಳೆ. ರಾಮನ್ ಮೇಲೆ ಆಸೆ ಪಟ್ಟು ಮೂಗು ಕಿವಿನ ಕತ್ತರಿಸ್ಕೊಳ್ಳೋದಕ್ಕೆ ಆಗಿನ ಕಾಲ ಶೂರ್ಪನಖಿ ಅಲ್ಲ, ಈಗಿನ ಅಲೈಕ್ಯ ನಾನು. ಅರ್ಥ ಆಯ್ತಾ? ಆಯ್ತಾಯ್ತಾಯ್ತಾಯ್ತು. ಹಾಗಾದ್ರೆ ಫಾಲೋ ಮಾಡಿ.
ನಿಹಾರಿಕಾಗೂ ಅಲೇಖ್ಯಾಗೂ ತುಂಬಾ ಹತ್ತಿರದ ಹೋಲಿಕೆ ಇದೆ. ಅಲೇಖ್ಯ ನಮ್ಮನೆ ಕಾಲಿಟ್ಲು ಅಂದ್ರೆ ಏನ್ ನಡೆಯತ್ತೋ ಊಹಿಸೋದಕ್ಕೂ ಆಗಲ್ಲ. ಅವಳು ನಮ್ಮ ಮನೆಗೆ ಬರಲ್ಲ ಅಷ್ಟೇ. ಅಯ್ಯೋ, ಇವಳು ನನ್ಗಿಂತ ಭಯಂಕರವಾಗಿದ್ದಾಳೆ. ನಾನಾದ್ರೂ ಈ ಮನೆಯೊಳಗೆ ಕಾಲಿಟ್ಟ ಮೇಲೆ ನಾನೇನು ಅಂತ ತೋರಿಸ್ದೆ, ಅವಳು ಬರೋದಕ್ಕೂ ಮುಂಚೆನೆ ತೋರಿಸ್ತಿದ್ದಾಳೆ. ಹೌದು ಬುಜ್ಜಿ, 10 ಜನ ನಿಹಾರಿಕನಿಗೆ 10 ಜನ ಕೃಷ್ಣಂಗೆ ಸಮಾನವಾಗಿದ್ದಾಳೆ. ಅಲೇಖ್ಯ ಹೇಳ್ದಾಗೆ ಮಾಡೋದು ಒಳ್ಳೇದು. ಮತ್ತೆ ಇಷ್ಟೊಂದು ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಿಲ್ಲ ಏನ್ ತಾಯಿ? ನನ್ನ ಮಗಳು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. 15 ವರ್ಷದ ನಿರೀಕ್ಷಣೆ, ಪ್ರೀತಿನ್ ಮಾತ್ರನೇ ಕೇಳ್ಕೊಳ್ತಾ ಬಂದಿದ್ದೀನಿ. ಇವಾಗ ಆ ಪ್ರೀತಿಗೆ ಅಡ್ಡಗಳು ಎದುರಾದ್ರೆ ವೈಲೆನ್ಸ್ ತಪ್ಪಲ್ಲ ಮಾವ. ವಿಗ್ರಹದ ವಿಷಯದಲ್ಲಿ, ಮದ್ವೆ ವಿಷಯದಲ್ಲಿ ಯಾರ ಮನ್ಸು ಬದಲಾಗಬಾರ್ದು. ನಿನ್ ಹಠದ ಬಗ್ಗೆ ನನಗೆ ಗೊತ್ತೈತೆ. ನೀನ್ ಏನ್ ಅನ್ಕೋತೀಯೋ ಅದನ್ನೇ ಮಾಡೋಣ. ಅತ್ತೆ ಮಾವ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಡೆ ಅಲೇಖ್ಯ ಹೇಳಿರೋ ಪ್ಲಾನ್ನ ವರ್ಕೌಟ್ ಮಾಡೋಣ. ಹೂವಿನ ಪಾಟನ್ನ ಮೇಲ್ಗಡೆ ಇಡೋದು ನಾನು, ಮೇಲ್ಗಡೆಯಿಂದ ಅತ್ತೆ ತಲೆ ಮೇಲೆ ಬಿಸಾಕೋದು ನೀನು. ಸೆಂಟಿಮೆಂಟಲ್ ಆಗಿ ಫೀಲ್ ಆಗ್ತಿದ್ಯಾ? ಅದೇನಿಲ್ಲ ಬಿಡು. ಸರಿ, ಏನಾದರೂ ಪಡ್ಕೋಬೇಕು ಅಂದರೆ ಏನಾದರೂ ಕಳ್ಕೊಂಡ್ಲೇಬೇಕು. ಪೌರ್ಣಿಮೆ ದಿನ ಪ್ರಾಣಾಪಾಯ ಆಗಬೇಕು ಅಂದರೆ ಈ ಹೂವಿನ ಪಾಟ್ ಸ್ಕೆಚ್ನ ನಾನು ಮಾಡಲೇಬೇಕು. ಹಾಗಾದ್ರೆ ನಡಿ ಮತ್ತೆ. ಅತ್ತೆ ಮಾವ ಬರ್ತಿದ್ದಾರೆ. ಅತ್ತೆ ಮೇಲೆ ನೀನು ಈ ಹೂವಿನ ಪಾಟನ್ನ ಬೀಳೋ ಥರ ಮಾಡು. ನಾನು ಕೆಳಗಡೆ ಹೋಗಿ ಏನು ಗೊತ್ತಿಲ್ಲದಿರೋ ಹಾಗೆ ಡ್ರಾಮಾ ಶುರು ಮಾಡ್ತೀನಿ, ಸರಿನಾ? ನಾನೇ ಬೀಳಿಸ್ಬೇಕಾ, ನೀನು ಬೀಳಿಸ್ತೀಯಾ? ಅಪ್ಪಾ, ಹೇಳಿದ್ ಮಾಡು. ಸರಿನಾ? ಸರಿ. ನಾಳೆನೇ ಪೌರ್ಣಮಿ. ನಾಳೆ ಏನು ನಡೆಯುತ್ತೋ ಏನೋ ಅಂತ ನಂಗೆ ತುಂಬ ಗಾಬರಿ ಆಗ್ತಿದೆ ವೇದ. ಅಯ್ಯೋ, ಇಷ್ಟೊಂದು ಭಾರ ಇದೆಯಲ್ಲ. ಪ್ಲಾನ್ ಫ್ಲಾಪ್ ಆಯ್ತು. ಅತ್ತೆ ಅತ್ತೆ, ನಿಮ್ಗೇನೂ ಆಗ್ಲಿಲ್ಲ ತಾನೆ? ಬಾವಾ ಬಾವಾ, ಹೇಗೆ ಬಿತ್ತು? ಗಾಳಿನೂ ಇಲ್ಲ, ಏನೂ ಇಲ್ಲ. ಇಷ್ಟು ದೊಡ್ಡ ಹೂವಿನ ಪಾಟ್ ಹೇಗೆ ಬಿತ್ತು? ಏನಾಯ್ತು? ಮೇಲ್ಗಡೆಯಿಂದ ಹೂವಿನ ಪಾಟ್ ಬಿತ್ತು. ಮಿಸ್ ಆಗಿದ್ರೆ ಅತ್ತೆ ತಲೆ ಮೇಲೆ ಬೀಳ್ತಿತ್ತು. ಹೌದು ಶ್ರೀಕರ್, 1 ನಿಮಿಷ ಅವನಿ ತಡವಾಗಿ ಬಂದಿದ್ರು, ನನ್ನ ತಲೆ ಮೇಲೆ ಬಿದ್ದು ಸತ್ತು ಹೋಗ್ತಾ ಇದ್ದೆ. ಪ್ಲಾನ್ ಅಟ್ಟ ಫ್ಲಾಪ್ ಆಯ್ತಲ್ಲ. ಅವನಿಂದನೇ ಹಾಳಾಗಿತ್ತು. ಏನು ಗೊತ್ತಿಲ್ಲದಿರೋ ಹಾಗೆ ನಮ್ಮ ಡ್ರಾಮಾನ ನಾವು ಮಾಡೋಣ ಬಾ. ಸಮಯಕ್ಕೆ ಸರಿಯಾಗಿ ಅವನೇ ಬರ್ದೇ ಇದ್ರೆ ವೇದನ್ ಪರಿಸ್ಥಿತಿ ಏನಾಗ್ತಿತ್ತೋ? ಏನೋ ಜೋರಾಗಿ ಶಬ್ದ ಬಂತಲ್ಲ ಇಲ್ಲಿ. ಇದೇನು, ಹೂವಿನ ಪಾಟ್ ಹೊಡೆದೋಗಿದೆ. ಈಗಲೇ ಮೇಲಿಂದ ಬಿತ್ತು ಕಾಣೋ. ಯಾಮರಿದ್ರೆ ಅಮ್ಮನ ತಲೆ ಮೇಲೆ ಬಿದ್ದಿರೋದು. ಹೌದಾ? ಅಮ್ಮ ಅತ್ತೆ, ಅಮ್ಮ, ಎಂತ ಅಪಾಯ ಆಗ್ತಿತ್ತು. ಅತ್ತೆ ನಿಮ್ಗೇನೂ ಆಗಿಲ್ಲ ಅಲ್ವಾ? ಅವನಿ ದಯೆಯಿಂದ ನನಗೇನೂ ಆಗ್ಲಿಲ್ಲಮ್ಮ. ಅತ್ತೆನ ನೀನ್ ಕಾಪಾಡ್ದಿ ಅವನಿ, ತುಂಬಾ ಥ್ಯಾಂಕ್ಸ್. ಹೌದು, ಹೂವಿನ ಪಾಟ್ ಮೇಲಿಂದ ಬೀಳುತ್ತೆ ಅಂತ ನಿನಗೆ ಹೇಗೆ ಗೊತ್ತಿತ್ತು ಅವನಿ? ಅಷ್ಟು ಶಾರ್ಪಾಗಿ ಹೇಗೆ ರಿಯಾಕ್ಟ್ ಆದೆ? ಸರಿಯಾದ ಸಮಯದಲ್ಲಿ ನನ್ನ ಫೋನಲ್ಲಿ ಮಾತಾಡ್ತಾ ಬರ್ತಿದ್ದೆ. ಹೂವಿನ ಪಾಟು ಬೀಳೋದನ್ನ ನೋಡ್ದೆ.
ಜಸ್ಟ್ ಮಿಸ್ಸು. ಅವನಿ ಇನ್ನೊಂದು ಸ್ವಲ್ಪ ತಲೆ ಎತ್ತು ನೋಡಿದಿದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತಿದ್ದೆ. ಈ ಮನೆ ಅಮ್ಮನವ್ರನ್ನ ನಮ್ಮಮ್ಮನ ಕಾಪಾಡ್ಕೊಳ್ಳೋ ಜವಾಬ್ದಾರಿನ ದೇವರು ನಿನಗೆ ಕೊಟ್ಟಿದ್ದಾನೆ ಅವನೇ. ಇವಾಗಾದ್ರೂ ಅರ್ಥ ಮಾಡ್ಕೊ, ನೀನ್ ನಮ್ಮನೇಲೆ ಇರಬೇಕು ಅಂತ ನಾನು ದೂರ ಮಾಡ್ಕೋಬಾರ್ದು ಅಂತ. ಅಷ್ಟಕ್ಕೂ ಮೇಲಿಂದ ಹೂವಿನ ಪಾಟ್ ಹೇಗ್ ಬಿತ್ತೋ ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಇವಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಅದು ಹೇಗೆ ಕೆಳಗೆ ಬಿತ್ತು ಅಂತ ಅಲ್ಲ ಅವನಿ. ಆಗ್ಲೇ ಶ್ರೀಕರ್ ಹೇಳಿದ ಮಾತುಗಳ ಬಗ್ಗೆ ತಾಳೆಗರಿನಲ್ಲಿ ಬರ್ದಿರೋ ಹಾಗೆ ನಡೆಯಲ್ಲ, ಅದೆಲ್ಲ ಟ್ರ್ಯಾಶ್ ಅಂತ ಬಾಯ್ಗೆ ಬಂದ ಹಾಗೆ ಮಾತಾಡ್ದ ಅಲ್ವಾ? ಇವಾಗ ಇಂಥ ಅಪಾಯ ನಡೀತು, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇವಾಗ? ಹೌದಪ್ಪ, ಇಲ್ಲಿವರೆಗೂ ಅಮ್ಮನಿಗೇನೂ ಆಗಿಲ್ಲ. ಅದೇ ಥರ ಪೌರ್ಣಿಮೆ ದಿನನೂ ಏನೂ ಆಗಲ್ಲ. ನೀನು ನನ್ನ ಬಿಡಬೇಕಾಗಿರೋ ಅಗತ್ಯ ಇಲ್ಲ ಅವನಿ ಅಂತ ಶ್ರೀಕರ್ ಏನೇನೋ ಮಾತಾಡ್ದ. ನಾಳೆ ವಿಗ್ರಹ ನಮ್ಮ ಹತ್ರಕ್ಕೆ ಬರಲಿಲ್ಲ ಅಂದ್ರೆ ಅಮ್ಮನ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು ಈಗಲಾದ್ರೂ ನಂಬ್ತೀಯಾ ಇಲ್ವಾ ನೀನು? ನಂಬಲಿಲ್ಲ ಅಂದ್ರೆ ಶ್ರೀಕರ್ಗಿಂತ ದೊಡ್ಡ ಮೂರ್ಖ ಇನ್ನೊಬ್ಬ ಇರಲ್ಲ. ಹೀಗ್ ನಡೆದಿದ್ದು ಒಂದು ಎಚ್ಚರಿಕೆ ಶ್ರೀಕರ್, ಹೀಗ್ ನಡೆದಿದ್ದು ಒಂದು ಸಂದೇಶ, ಹೀಗ್ ನಡೆದಿದ್ದು ಒಂದು ಸಂಕೇತ. ಸರಿಯಾಗಿ ಅರ್ಥ ಮಾಡ್ಕೋ ಶ್ರೀಕರ್. ಆದ್ರೂ ನಮ್ಮ ಅಮ್ಮನ ಪ್ರಾಣ ಅಂದ್ರೆ ನಿನಗೆ ಲೆಕ್ಕನೇ ಇಲ್ಲ ಬಿಡು. ಶ್ರೀಕರ್ಗೆ ಹೆಂಡತಿ ಮೇಲೆ ಪ್ರೀತಿ ಬಿಟ್ರೆ ತಾಯಿ ಮೇಲೆ ಪ್ರೀತಿ ಎಲ್ಲಿದೆ ಕೃಷ್ಣ? ಅದಕ್ಕೆ ಹೀಗಾಗಿದ್ದು. ಲೈ, ಒಂದು ವಿಷಯನ ಸರಿಯಾಗಿ ನೆನ್ಪಿಟ್ಕೊಳ್ಳೋ. ನೀನ್ ತಾಳೆಗರಿ ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಇಲ್ಲಿ ನೋಡು ಹೀಗೆಲ್ಲ ನಡೆದೋಯ್ತು. ನಾಳೆ ದಿನ ನೀನು ಅವನಿನ್ ಬಿಟ್ಟಿಲ್ಲ ಅಂತಂದ್ರೆ ಅಮ್ಮ ನಮ್ಮನ್ ಬಿಟ್ಟೋಗ್ತಾರೆ, ನಾವೆಲ್ಲ ಅನಾಥರಾಗ್ಬಿಡ್ತೀವಿ. ದಯವಿಟ್ಟು ನಮಗಂತ ಪರಿಸ್ಥಿತಿ ತರಬೇಡ ಕಣೋ. ಅಮ್ಮ ಇಲ್ದೆ ನಾನಂತೂ ಬದುಕಲ್ಲ. ಅಮ್ಮನೇ ನಮಗೆ ಪ್ರತ್ಯಕ್ಷ ದೈವ ಕಣೋ. ಮೊದಲು ಒಳಗಡೆ ಹೋಗೋಣ ಬನ್ನಿ. ಬನ್ನಿ ಅತ್ತೆ, ಬನ್ನಿ. ಹುಷಾರಾಗಿ ಬಾರಮ್ಮ, ಹುಷಾರು. ಇದು ಮೇಲಿಂದ ಹೇಗ್ ಬಿತ್ತು? ಎಲ್ಲ ಆ ಭಗವಂತಂಗೆ ಗೊತ್ತಾಗ್ಬೇಕು. ಅತ್ತೆಗೇನೋ ಆಗ್ಬಾರ್ದು ಅಂತ ನಾನು ತ್ಯಾಗಕ್ಕೆ ಸಿದ್ಧಪಡ್ತಾ ಇದ್ರೆ ನಮಗ್ ಗೊತ್ತಿಲ್ಲದೆ ಇರೋದೇನೋ ಈ ಮನೇಲಿ ನಡೀತಿದೆ. ಅದೇನೋ ಕಂಡು ಹಿಡಿಬೇಕು. ಸರಿ, ನಡಿ. ದೈವಕ್ಕೆ ಎದುರಾಗಿ ಹೋಗೋದು, ಸಮಸ್ಯೆಗೆ ಎದುರಾಗಿ ಹೋಗೋದು ಎರಡೂ ಅಪಾಯನೇ. ನೀವು ಇವಾಗ್ಲಾದ್ರೂ ಯೋಚನೆ ಮಾಡಿಯತ್ತೆ. ಅಮ್ಮನವರು ನಮ್ಮನೆಗೆ ಬರ್ಬೇಕು. ಜೊತೆಗೆ ನಾಳೆ ನಮ್ಮ ಊರಲ್ಲಿ ಜಾತ್ರೆ ಇದೆ. ಅಮ್ಮನವ್ರನ್ನ ತಗೊಂಡು ಹೋಗಿಲ್ಲ ಅಂದ್ರೆ ನಮ್ಮ ಮರ್ಯಾದೆನೇ ಅಲ್ವಾ ಅಲ್ಲಿ ಹೋಗೋದು? ಅತ್ತೆಗೆ ಅವಮಾನ ಆಗದೆ ಇರೋ ಹಾಗೆ ನಾನು ಮಾಡ್ಬೇಕಾಗಿರೋದೆಲ್ಲ ಮಾಡಿದ್ದೀನಿ. ನಿಮ್ ಬಗ್ಗೆ ಯೋಚನೆ ಮಾಡಿ ಅವನಿ ಮದ್ವೆ ವಿಷಯದಲ್ಲಿ ಅವ್ರ ಮನೆಗೆ ಹೋಗಿ ಒಂದು ಕ್ಲಾರಿಟಿ ಕೊಟ್ಟು ಬಂದಿದ್ದಾಳೆ. ರುದ್ರಾಣಿ ಅವರು ವಿಗ್ರಹನ ತಂದು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಅತ್ತೆ. ಬೇಕು ಅಂದ್ರೆ ನೀವೇ ಒಂದ್ಸಲ ರುದ್ರಾಣಿ ಹತ್ರ ಮಾತಾಡಿ. ಮಾತಾಡಿ ಅತ್ತೆ. ಏನಂತ ಮಾತಾಡು ಅಂತ್ಯ? ನನ್ನ ಮಗನ್ನ ಸೊಸೆನ ಬೇರೆ ಮಾಡ್ತಾ ಇದ್ದೀನಿ, ನೀನು ವಿಗ್ರಹ ತಗೊಂಡು ಬಂದ್ಬಿಡು ಅಂತ ಮಾತಾಡು ಅಂತ್ಯ? ಅವನಿದು ನನ್ನ ಜಾತಕ ಅಲ್ಲದೆ ಇದ್ರು ನನ್ನ ಕುಟುಂಬಕ್ಕೋಸ್ಕರ ತುಂಬಾ ಮಾಡಿದಾಳೆ. ಆದ್ರೂ ಸರಿ, ಆ ಒಳ್ಳೆದನ್ನೆಲ್ಲ ಮರ್ತು ಹೋಗಿ ಅವಳಿಗೆ ಅನ್ಯಾಯ ಮಾಡ್ತಿದ್ದೀನಿ. ನೀನ್ ವಿಗ್ರಹ ತಗೊಂಡು ಬಂದು ನಮಗ್ ಒಪ್ಪಿಸ್ಬಿಡು ಅಂತ ಹೇಳು ಅಂತ್ಯ? ಏನತ್ತೆ ಹೀಗ್ ಮಾತಾಡ್ತಿದ್ದೀರಾ? ಅಂದ್ರೆ ವಿಗ್ರಹನ ರುದ್ರಾಣಿ ಮನೇಲೆ ಬಿಟ್ಬಿಡು ಅಂತೀರಾ? ಹಾಗೆ ಬಿಟ್ಬಿಡ್ಬೇಕು ಅಂತ ಅಲ್ಲ, ಅವನಿಗೆ ಮೋಸ ಮಾಡಬೇಕು ಅನಿಸ್ತಿಲ್ಲಮ್ಮ. ಅಪ್ಪ, ನಮಗೆ ಬೇರೆ ಆಪ್ಷನ್ ಇಲ್ಲ. ವಿಗ್ರಹ ತಗೊಂಡು ಹೋಗಿಲ್ಲ ಅಂದ್ರೆ ಮರ್ಯಾದೆನೂ ಹೋಗುತ್ತೆ, ಅಮ್ಮನ ಪ್ರಾಣನೂ ಹೋಗುತ್ತೆ. ಅತ್ತೆ, ನಾನು ಕೊಡ್ಬೇಕಾಗಿರೋ ಮಾತನ್ನು ಕೊಟ್ಟಿದ್ದೀನಿ. ನೀವಿನ್ನೇನು ಯೋಚನೆ ಮಾಡಬೇಡಿ. ಮೊದಲು ನೀವು ರುದ್ರಾಣಿ ಹತ್ರ ಮಾತಾಡಿ. ಫೋನ್ ಮಾಡಿ ಅತ್ತೆ. ಮಾತಾಡಿ ಅತ್ತೆ. ತಗೊಳ್ಳಿ ಅತ್ತೆ, ತಗೊಳ್ಳಿ, ಮಾತಾಡಿ.
ಅಕ್ಕ ನೀನು ಹೂ ಅಂದ್ರೆ ನಾನು ಆ ಸರೋಜನ್ ಕರ್ಕೊಂಡು ಬಂದು ನಿಂಗೆ ಪರಿಚಯ ಮಾಡಿಸ್ತೀನಿ. ನನ್ನ ಮಗಳ ಮದುವೆ ಆಗೋವರೆಗೂ ನಿನ್ನ ಮದುವೆ ವಿಷಯ ಎತ್ತಬೇಡ. ನಿಮ್ಮ ಅತ್ತೆನೇ ಫೋನ್ ಮಾಡ್ತಿದ್ದಾಳೆ. ಬೇಗ ಮಾತಾಡಮ್ಮ. ಹೇಳಿ ವೇದವತಿ ಅವರೇ. ಫೋನ್ ಮಾಡಿ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಊರಿನಲ್ಲಿ ನಾಳೆ ಜಾತ್ರೆ ಇದೆ ರುದ್ರಾಣಿ. ಹೌದಾ? ವಿಗ್ರಹ ಇಲ್ದೇನೆ ಊರಿಗೆ ಹೋಗೋದಕ್ಕಾಗಲ್ಲ. ಆ ವಿಷಯ ನನಗೆ ಗೊತ್ತಲ್ವಾ? ಅಮ್ಮನವರಿಗೆ ಎಷ್ಟು ಹೆಸರಿದೆಯೋ ನಿಮಗ್ ಕೂಡ ಆ ಊರಲ್ಲಿ ಅಷ್ಟೇ ಹೆಸರಿದೆ. ವಿಗ್ರಹ ಬೇಕು ರುದ್ರಾಣಿ. ತಗೊಳ್ಳಿ ವೇದವತಿ ಅವರೇ. ಮಕ್ಕಳನ್ನ ಕಳಿಸು ಅಂತ್ಯಾ? ನಿಮಗೆ ಯಾಕೆ ಶ್ರಮ? ನಾವೇ ತಗೊಂಡ್ ಬರ್ತೀವಿ. ನಿಮ್ಮನೆಗಲ್ಲ, ನಿಮ್ ಊರಲ್ಲಿ ನಡೆಯೋ ಜಾತ್ರೆ ಹತ್ರಕ್ಕೆ. ನೀವ್ ಅಲ್ಲಿಗೆ ಬರ್ತೀರಾ? ನಾವು ಸಂಬಂಧ ಬೆಳೆಸ್ತಿದ್ದೀವಿ. ನಾವು ಬಂಧುಗಳಾದ್ಮೇಲೆ ಬರ್ತಿರೋ ಮೊದಲನೇ ಜಾತ್ರೆ ಇದು. ಸದ್ಯಕ್ಕಂತೂ ನೀವೇ ನಮ್ಮನ್ನ ಆಹ್ವಾನಿಸ್ಬೇಕು, ಅದೇ ಪದ್ಧತಿ. ಆದ್ರೆ ನಾನೇ ಬಾಯ್ ಬಿಟ್ಟು ಹೇಳ್ತಿದ್ದೀನಿ, ನಾವೇ ಜಾತ್ರೆಗೆ ವಿಗ್ರಹನ ತಗೊಂಡ್ ಬರ್ತೀವಿ. ಅಲ್ಲಿ ಇಡೀ ಊರ್ನೋರ್ ಸಮ್ಮುಖದಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ ವೇದವತಿ ಅವರೇ? ನನ್ನ ಮಗಳಿಗೂ ನಿಮ್ ಮಗನ್ಗೂ ಸದ್ಯದಲ್ಲೇ ಮದ್ವೆ ಮಾಡ್ತಿದೀವಿ ಅಂತ ಪ್ರಕಟಿಸ್ಬೇಕು. ನಾಳೆ ಮದ್ವೆ ಮುಹೂರ್ತ ಕೂಡ ಇಡಿಸ್ಬೇಕು. ನಮ್ ಸುತ್ತಮುತ್ತ ಇರೋ ಊರಲ್ಲಿ ನಾನು ಆಲ್ರೆಡಿ ಡಂಗೂರ ಹೊಡ್ಸಿದೀನಿ. ನೀನ್ ಕೇಳ್ತಿರೋದ್ರಲ್ಲಿ ನ್ಯಾಯ ಇಲ್ಲ ರುದ್ರಾಣಿ. ನೀವು ಮತ್ತೆ ಅದನ್ನೇ ಹೇಳ್ಬೇಡಿ. ಅವನಿ ಆ ಕಡೆ ನಿಮಗೆ, ಈ ಕಡೆ ನಮ್ಗೆ ಹೇಳ್ಬೇಕಾಗಿರೋದೆಲ್ಲ ಹೇಳಿದಾಳೆ. ಇನ್ನು ಯಾವ ಬದಲಾವಣೆನೂ ಇರೋದಿಲ್ಲ ವೇದವತಿ ಅವರೇ. ನಾನ್ ಹೇಳ್ದ ಹಾಗೆ ಹೇಳ್ತಿರೋ ಹೇಳಲ್ವೋ? ಕೇಳ್ತಿರೋದು ನಿಮ್ಮನ್ನೇ. ಹೇಳ್ತೀನಿ. ಅಬ್ಬಾ, ನಿಮ್ ಬಾಯಿಂದ ಈ ಮಾತು ಕೇಳ್ತಿದ್ರೆ ಮನ್ಸಿಗೆ ಎಷ್ಟು ಸಂತೋಷ ಆಗ್ತಿದೆ. ಅಮ್ಮ ಅಮ್ಮ ಇಲ್ಲಿ ಕೊಡಮ್ಮ. ನಿಮ್ಮ ಸೊಸೆ ಮಾತಾಡ್ತಾಳಂತೆ. ಅತ್ತೆ, ಎಲ್ಲರ ಸಮ್ಮುಖದಲ್ಲೂ ನಮ್ಮ ಮದ್ವೆ ವಿಷಯನ ಅನೌನ್ಸ್ ಮಾಡ್ತೀನಿ ಅಂತ ನೀವು ಮಾತು ಕೊಟ್ಟಾಗೇನೆ ಅವನಿ ಹತ್ರನೂ ಹೇಳಿಸ್ಬೇಕು. ಯಾಕಂದ್ರೆ ಆಮೇಲೆ ಅಲ್ಲಿಗೆ ಬಂದ್ಮೇಲೆ ಅವನಿ ಮಾತು ಬದಲಾಯಿಸಿದ್ಲು ಅಂದ್ರೆ ಎಲ್ಲರ ಮುಂದೆ ಎಲ್ಲರೂ ಫೂಲ್ಸ್ ಆಗ್ಬಿಡ್ತೀವಿ. ಹಲೋ ಅಲೇಖ್ಯ. ಹೇಳು ಅವನಿ ಅಕ್ಕ. ನೀವ್ ಕೇಳ್ದ ಹಾಗೆ ನಾಳೆ ಊರವ್ರ ಎಲ್ರ ಮುಂದೆ ಮದ್ವೆ ವಿಷಯನ ಹೇಳ್ತೀವಿ. ಪ್ರಾಮಿಸ್? ಪ್ರಾಮಿಸ್. ಅನ್ನಪೂರ್ಣ ದೇವಿ ಮೇಲೆ ಪ್ರಾಮಿಸ್ ಮಾಡು. ಅಮ್ಮನವ್ರ ಮೇಲೆ ಪ್ರಾಮಿಸ್. ಥ್ಯಾಂಕ್ಸ್ ಅಕ್ಕ. ನಾಳೆ ನಾವಿಲ್ಲಿಂದ ವಿಗ್ರಹದ ಜೊತೆ ಹೊರಡ್ತೀವಿ. ನೀವು ಅಲ್ಲಿಂದ ಹೊರಡಿ, ಸರಿನಾ? ಇಲ್ಲಿ ನೋಡಿ, ಅಮ್ಮನವ್ರನ್ನ ನೀವ್ ತಗೊಂಡು ಹೋದ್ರೆ ಚೆನ್ನಾಗಿರಲ್ಲ, ಅತ್ತೆ ತಗೊಂಡು ಹೋದ್ರೇನೆ ಚೆನ್ನಾಗಿರತ್ತೆ. ಆ ಮನೆಗೆ ಚಿಕ್ಕ ಸೊಸೆ ಆಗ್ತಿರೋಳು ನಾನ್ ತಗೊಂಡ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಬೇರೆ ತರ ಯೋಚನೆ ಮಾಡ್ಬೇಕಾಗಿರೋ ಅಗತ್ಯನೇ ಇಲ್ಲ, ಸರಿನಾ? ಬಾಯ್ ಅಕ್ಕ. ಎಲ್ಲರನ್ನೂ ಕೇಳಿದೆ ಅಂತ ಹೇಳು. ನಾಳೆ ಗೊತ್ತಾಗ್ಬೇಕಾಗಿರೋ ಜಾಗದಲ್ಲಿ ಗೊತ್ತಾಗತ್ತೆ. ಇಲ್ಲೋಡು, ನಿನ್ ಮದ್ವೆ ನಡೆಯುತ್ತೆ ಅಂತ ನನ್ಗೆ ಇವಾಗ ಕಾನ್ಫಿಡೆನ್ಸ್ ಬಂತು. ಅತ್ತೆ, ನಾಳೆ ವಿಗ್ರಹ ಬರತ್ತೆ. ನಿಮ್ ಪ್ರಾಣಕ್ಕೆ ಏನೂ ಆಗಲ್ಲ. ನನ್ನ ಹೆಂಡತಿ ಎಂತ ನರಕ ಅನುಭವಿಸ್ತಿದ್ದಾಳೋ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇಂಥ ಸ್ಥಿತಿಲಿ ನಿಸ್ಸಹಾಯಕವಾಗಿ ಉಳ್ಕೋಬೇಕಾಗಿರೋ ಪರಿಸ್ಥಿತಿ ನಮಗ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ.